ಎಲ್ರಿಗೂ ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಡೇ 16 ಆಫ್ ಅವರ್ ಲಿಟಲ್ ಮಿನಿ ವ್ಲಾಗ್. ಇವತ್ತು ನನಗಿನ್ನ ಮುಂಚೆ ನನ್ನ ಗಂಡನೇ ಬೇಗ ಎದ್ದು ಬಂದು ತಿಂಡಿ ಮಾಡೋದಕ್ಕೆ ಅಂತ ಹೇಳಿ ಎಲ್ಲಾನು ಹಚ್ಚಿಟ್ಟಿದ್ರು. ನನ್ನ ಗಂಡ ಏನಾದ್ರು ಹೆಚ್ಕೊಡ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ ನಾವು ಹೋಗಿ ಮಾಡೋ ಕೆಲಸ ಏನು ಇರಲ್ಲ, ಜಸ್ಟ್ ಹೋಗಿ ಒಗ್ಗರಣೆಗೆ ಹಾಕ್ಬೇಕು. ಕರ್ಬೇವಿನ ಸೊಪ್ಪಿಂದ ಹಿಡಿದು ಕಾಯಿ ಕೂಡ ತುರ್ಕೊಟ್ಟಿರ್ತಾರೆ, ಎಲ್ಲಾನು ಫುಲ್ ರೆಡಿ ಮಾಡಿ ಜೋಡಿಸಿಟ್ಟು ಬಂದಿರ್ತಾರೆ. ನಾವು ಜಸ್ಟ್ ಹೋಗಿ ಒಗ್ಗರಣೆಗೆ ಹಾಕೋದು ಅಷ್ಟೇ. ಸಾಧ್ಯ ಆದ್ರೆ ನೀವು ಹೆಂಡತಿದಿರಿಗೆ ಸಣ್ಣ ಪುಟ್ಟ ಮನೆ ಕೆಲಸ ಮಾಡ್ಕೊಡಿ, ಅದರಿಂದನೇ ಅನ್ಸುತ್ತೆ ಹೆಣ್ಮಕ್ಳಿಗೆ ತುಂಬಾ ಖುಷಿ ಸಿಗೋದು. ದೊಡ್ಡದು ಕಾಸ್ಟ್ಲಿದು ಏನಾದ್ರು ತಂದ್ಕೊಟ್ರೆ ಮಾತ್ರ ಹೆಣ್ಮಕ್ಳು ಖುಷಿ ಪಡ್ತಾರೆ. ಈ ತರ ಮನೆ ಕೆಲಸ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಚಿಕ್ಕ ಪುಟ್ಟದ್ರಲ್ಲೇ ನಾವು ಹೆಣ್ಮಕ್ಳು ತುಂಬಾ ಖುಷಿ ಕಾಣೋದು. ನಾವು ಗಂಡಸರು ನಾವೇನಕ್ಕೆ ಹೆಂಗಸ್ರು ತರ ಮನೆ ಕೆಲಸ ಮಾಡ್ಬೇಕು ಅನ್ನೋ ಮೆಂಟಾಲಿಟಿ ಎಲ್ಲ ಹಳೆ ಕಾಲಕ್ಕೆ ಹೋಯ್ತು. ಈಗಿನ ಜನರೇಷನ್ ಬಾಯ್ಸ್ ನ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಬರೀ ಅಡ್ಗೆ ವಿಷಯದಲ್ಲಿ ಅಥವಾ ಮನೆ ಕೆಲಸದಲ್ಲಿ ಅಂತ ಪಾಪು ನೋಡ್ಕೊಳ್ಳೋ ವಿಷಯದಲ್ಲಿ ಆಗಿರ್ಬೋದು ಅಥವಾ ಹೆಂಡತಿದಿರ್ಗೆ ಅರ್ಧ ಕೆಲಸನ ಅವರೇ ಮಾಡ್ಕೊಡ್ತಾರೆ. ಅಪ್ರಿಶಿಯೇಟ್ ಈಗಿನ ಜನರೇಷನ್ಸ್ ಬಾಯ್ಸ್ ಮಾತ್ರ. ಆಗಿನ ಕಾಲದಲ್ಲಿ ಹೇಗಿತ್ತಪ್ಪ ಅಂತ ಹೇಳಿದ್ರೆ ಹೆಂಗಸರು ಮನೆ ಕೆಲಸ ಮಾತ್ರ ಮಾಡ್ಬೇಕು, ಗಂಡಸರು ಹೊರಗಡೆ ದುಡ್ಕೊಂಡ್ ಬಂದ್ ಹಾಕ್ಬೇಕು. ಬಟ್ ಇವಾಗ ಹಾಗಿಲ್ಲ. ನಮ್ಮ ಹೆಣ್ಮಕ್ಳು ಎಲ್ಲ ಡೆಡ್ ಆಪೋಸಿಟ್ ಮಾಡ್ಬಿಟ್ಟಿದ್ದಾರೆ. ಹೆಣ್ಮಕ್ಳು ಮನೆ ಕೆಲಸ ಮಾಡೋದಕ್ಕೂ ಸಹ ಹೊರಗಡೆ ಹೋಗಿ ದುಡಿಯೋದಕ್ಕೂ ಸಹ. ನಾವು ಹೆಣ್ಮಕ್ಳು ಹೊರಗಡೆ ಹೋಗಿ ದುಡಿತೀವಿ, ಫಿನಾನ್ಷಿಯಲಿ ನಿಮ್ ಕಮಿಟ್ಮೆಂಟ್ಗಳನ್ನ ನಿಮ್ ಜವಾಬ್ದಾರಿಗಳನ್ನ ಅರ್ಧ ಪಾಲ್ ನಾವು ತಗೋತೀವಿ ಅಂದ್ಮೇಲೆ ನೀವ್ ಯಾಕೆ ನಮ್ಮ ಮನೆ ಕೆಲಸದಲ್ಲಾಗಿರ್ಬೋದು ನಿರ್ವಹಿಸುವಂತ ಜವಾಬ್ದಾರಿಗಳಲ್ಲಿ ನೀವ್ ಯಾಕೆ ಅರ್ಧ ಪಾಲ್ ತಗೋಬಾರ್ದು? ಹಿಂಗೆ ಯೋಚನೆ ಮಾಡ್ತಾ ಹೋದ್ರೆ ಗಂಡ್ಮಕ್ಳು ಹೆಣ್ಮಕ್ಳು ಇಬ್ರು ಈಕ್ವಲ್ ಅಂತಾನೆ ಅರ್ಥ. ನಮ್ಮ ಸಮಾಜದಲ್ಲಿ ಈಗಿನ ಜನರೇಷನ್ ಅಲ್ಲಿ ಹೆಣ್ಮಕ್ಳು ಕೀಳು ಗಂಡ್ಮಕ್ಳು ಮಾತ್ರ ಮೇಲೂ ಆತರ ಏನು ಫೀಲಿಂಗ್. ಬಟ್ ಹಳೆ ಕಾಲದ ಮೆಂಟಾಲಿಟಿ ಹೇಗಂದ್ರೆ ಈಗಲೂ ನಮ್ಮ ತಾತಂದಿರು ಇರ್ತಾರಲ್ವಾ, ಅವ್ರು ಹಂಗೆ ಯೋಚನೆ ಮಾಡ್ತಿರ್ತಾರೆ. ಹೆಣ್ಮಕ್ಳನ್ನ ಗಂಡ್ಮಕ್ಳು ಸೇವೆ ಮಾಡೋದಕ್ಕಂತಾನೆ ಮದುವೆ ಮಾಡ್ಕೊಂಡು ಬಂದಿರೋದು ಅನ್ನೋ ತರನೇ ಟ್ರೀಟ್ ಮಾಡ್ತಿರ್ತಾರೆ. ನೋಡ್ಬಿಟ್ರಂತೂ ನನಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ನನಗೆ ತಡ್ಕೊಳ್ಳೋದಕ್ಕೆ ಆಗಲ್ಲ, ಬಾಯ್ಲಿದ್ ಮತ್ತೆ ಬಾಯ್ಲೆ ಆಡ್ಬಿಡ್ತೀನಿ. ಅವ್ರಿಗೆ ಹರ್ಟ್ ಆಗುತ್ತಾ ಇಲ್ವಾ ಅಂತ ಒಂದ್ ಸೆಕೆಂಡ್ ಕೂಡ ಯೋಚನೆ ಮಾಡಲ್ಲ. ಸೊ ನನ್ನ ಮನಸ್ಸು ಅನ್ನೋದು ಅಂದ್ಬಿಡ್ತೀನಿ, ಆಮೇಲೆ ಯೋಚನೆ ಮಾಡ್ತೀನಿ, ಅಯ್ಯೋ ಅವ್ರಿಗೆ ನೋವಾಯ್ತು. ನಾನು ಹಾಡು ಹೇಳಿಲ್ಲ ಅಂದ್ರೆ ನನ್ನ ಮಗಳು ಮಲ್ಕೊಳ್ಳೋದೇ ಇಲ್ಲ. ನನ್ಗೂ ಹಾಡು ಹೇಳೋದಕ್ಕೆ ಬರ ಹಂಗೂ ಹಿಂಗೂ ಏನೋ ಒಂದ್ ಹೇಳಿ ನನ್ನ ಮಗಳನ್ನ ಮಲಗಿಸ್ದೆ. ಇವತ್ತಿಗೆ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.